ಈಗ ಕಣೋ ಕ್ಲಾಸ್ ಇದೆ ನಮ್ದು. ಸರ್ ನಮಸ್ಕಾರ. ನಮಸ್ತೆ.
ನಮಸ್ತೆ. ನಮಸ್ತೆ. ನಮಸ್ತೆ ಆಚಾರ್ಯ. ಆರಭಾಮಹೆ ಮಂಗಲಶ್ಲೋಕೇನ. ಆಮ್ ಆಚಾರ್ಯ. ಮುನಿತ್ರಯಂ ನಮಸ್ಕೃತ್ಯ ತದುಕ್ತಿಃ ಪರಿಭಾವ್ಯ ಚ ವೈಯಾಕರಣ ಸಿದ್ಧಾಂತ ಕೌಮುದೀಯಂ ವಿರಚ್ಯತೆ. ಒಂದ್ಸಲ ಹೇಳ್ತೀರಾ? ಹಾ. ಮುನಿತ್ರಯಂ ನಮಸ್ಕೃತ್ಯ ತದುಕ್ತಿಃ ಪರಿಭಾವ್ಯ ಚ ವೈಯಾಕರಣ ಸಿದ್ಧಾಂತ ಕೌಮುದೀಯಂ ವಿರಚ್ಯತೆ. ನಿನ್ನೆ ನಮ್ಮ ಚರ್ಚಾ ಭಾಗ. ಹಾ, ಹೇಳಿ ಸರ್. ಮುನಿತ್ರಯಂ ನಮಸ್ಕೃತ್ಯ ತದುಕ್ತಿ ಪರಿಭಾವ್ಯತೆ ಭಾವ್ಯಚ ಅಲ್ವಾ? ಹಾ. ಪರಿಭಾವ್ಯಚ ವೈಯಾಕರಣ ಸಿದ್ಧಾಂತ ಕೌಮುದೀಯಂ ವಿರಚ್ಯತೆ. ನಿನ್ನೆ ನಾವು 654ನೇ ಸೂತ್ರ ಉಪಸರ್ಜನಂ ಪೂರ್ವಂ ಎನ್ನುವಂತಹ ಸೂತ್ರದವರೆಗೆ ಅಧ್ಯಯನ ಮಾಡಿದ್ವಿ. ಈಗ ಅದರ ಮುಂದಿನ ಭಾಗ ಏಕ ವಿಭಕ್ತಿ ಚ ಪೂರ್ವ ನಿಪಾತೆ ವಿಗ್ರಹೇ ಯನ್ ನಿಯತ ವಿಭಕ್ತಿಕಂ ತದ್ ಉಪಸರ್ಜನ ಸಂಜ್ಞಂ ಸ್ಯಾತ್ ನ ತು ತಸ್ಯ ಪೂರ್ವ ನಿಪಾತಃ. ಇಲ್ಲಿ ಈ ಸೂತ್ರವೂ ಕೂಡ ಉಪಸರ್ಜನ ಸಂಜ್ಞೆಯನ್ನು ಹೇಳುತ್ತೆ, ಆದರೆ ಪೂರ್ವ ನಿಪಾತವನ್ನ ನಿಷೇಧ ಮಾಡುತ್ತೆ. ನಮಗೆ ಹಿಂದಿನ 2 ಸೂತ್ರಗಳನ್ನ ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ಈ ಸೂತ್ರವನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಹಿಂದಿನ 2 ಸೂತ್ರ ಯಾವುದು? ಪ್ರಥಮಾ ನಿರ್ದಿಷ್ಟಂ ಸಮಾಸ ಉಪಸರ್ಜನಂ ಪೂರ್ವಂ ಅಂತ ಹಿಂದಿನ 2 ಸೂತ್ರಗಳು. ಈ ಸೂತ್ರವು ಉಪಸರ್ಜನ ಸಂಜ್ಞೆಯನ್ನು ಕೊಡುತ್ತೆ, ಆದರೆ ಪೂರ್ವ ನಿಪಾತವನ್ನು ನಿಷೇಧ ಮಾಡ್ತದೆ. ಪೂರ್ವ ನಿಪಾತ ಅಂದ್ರೆ ಸಮಸ್ತ ಪದದಲ್ಲಿ ಉಪಸರ್ಜನ ಸಂಜ್ಞೆಯುಳ್ಳಂತಹ ಶಬ್ದವು ಮೊದಲು ಬರಬೇಕು ಅನ್ನುವಂಥದ್ದು ಪೂರ್ವ ನಿಪಾತದ ಅರ್ಥ. ಈ ಸೂತ್ರವು ಉಪಸರ್ಜನ ಸಂಜ್ಞೆಯನ್ನು ಕೊಡುತ್ತೆ, ಪೂರ್ವ ನಿಪಾತವನ್ನು ನಿಷೇಧ ಮಾಡ್ತದೆ. ಹೇಗೆ ನೋಡೋಣ. ಏಕ ವಿಭಕ್ತಿ ಚ ಅಪೂರ್ವ ನಿಪಾತೆ ಪೂರ್ವ ನಿಪಾತಃ ನ ಇತ್ಯರ್ಥ. ವಿಗ್ರಹೇ ಯನ್ ನಿಯತ ವಿಭಕ್ತಿಕಂ ತದ್ ಉಪಸರ್ಜನ ಸಂಜ್ಞಂ ಸ್ಯಾತ್. ಈಗ ಉದಾಹರಣೆಗೆ ಕೌಶಾಂಬ್ಯಾಹ, ಇಲ್ಲಿ ಪೇಜ್ ನಂಬರ್ 149ರಲ್ಲಿ ಒಂದಷ್ಟು ವಿಚಾರಗಳನ್ನು ಕೊಟ್ಟಿದ್ದಾರೆ ಕನ್ನಡದಲ್ಲಿ. ಕೌಶಾಂಬ್ಯಾಹ ನಿಷ್ಕ್ರಾಂತಃ ನಿಷ್ಕೌಶಾಂಬಿಹಿ ಅಂತ ಹೇಳಿ ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಸಮಾಸ ಈ ಪುಸ್ತಕದಲ್ಲಿ ಉದಾಹರಣೆಯನ್ನು ಕೊಡಲಿಲ್ಲ, ಆದ್ದರಿಂದ ಅಲ್ಲಿನ ಉದಾಹರಣೆಯನ್ನು ನಾವು ಪರಿಭಾವಿಸಿಕೊಂಡು ಮುಂದೆ ಹೋಗ್ಬೋದು. ನಿಷ್ಕೌಶಾಂಬಿ ಎಂಬಲ್ಲಿ, ನಿಷ್ಕೌಶಾಂಬಿಹಿ ಎಂಬಲ್ಲಿ ಕೌಶಾಂಬ್ಯಾಹ ನಿಷ್ಕ್ರಾಂತಃ ನಿಷ್ಕೌಶಾಂಬಿಹಿ ಅನ್ನುವಂತಹ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಕೌಶಾಂಬ್ಯಾಹ ನಿಷ್ಕ್ರಾಂತಃ ಎಂಬಲ್ಲಿ ಕೌಶಾಂಬಿ ಎನ್ನುವಂತಹ ಪದವು ಏಕವಿಭಕ್ತಿಕವಾಗಿರುತ್ತದೆ. ನಿಷ್ಕ್ರಾಂತಃ ಅನ್ನುವಂಥದ್ದು ಭಿನ್ನ ವಿಭಕ್ತಿಕವಾಗಿರುವಂತಹ ಶಬ್ದ. ಹೇಗೆ ಅಂದ್ರೆ ನಿಷ್ಕ್ರಾಂತಃ ಅಂತನೂ ಮಾಡ್ಬೋದು, ನಿಷ್ಕ್ರಾಂತ ಅಂತನೂ ಮಾಡ್ಬೋದು. ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ, ನಿಷ್ಕ್ರಾಂತಂ, ನಿಷ್ಕ್ರಾಂತೇನ, ನಿಷ್ಕ್ರಾಂತಾಯ ಅಂಥೇಳಿ ವಿಭಿನ್ನ ವಿಭಕ್ತಿಗಳಲ್ಲಿ ಅರ್ಥ ಮಾಡಬಹುದು. ಆ ಹಿನ್ನೆಲೆಯಲ್ಲಿ ಈ 2 ಶಬ್ದಗಳನ್ನು ಗಮನಿಸಿದ್ರೆ, ವಿಗ್ರಹ ವಾಕ್ಯದಲ್ಲಿರುವ ಈ 2 ಶಬ್ದಗಳು ಕೌಶಾಂಬ್ಯಾಹ ನಿಷ್ಕ್ರಾಂತಃ, ಈ 2 ಶಬ್ದಗಳನ್ನು ಗಮನಿಸಿದ್ರೆ ಕೌಶಾಂಬ್ಯಾಹ ಅನ್ನುವಂತಹ ಪದ ಏಕವಿಭಕ್ತಿಕವಾದಂತಹ ಪದ. ಈಗ ನಾವು ಇಲ್ಲಿರುವ ವೃತ್ತಿಯನ್ನ ಮತ್ತೊಮ್ಮೆ ನೋಡೋಣ. ವಿಗ್ರಹೇ ಯನ್ ನಿಯತ ವಿಭಕ್ತಿಕಂ. ನಿಯತ ವಿಭಕ್ತಿಕಂ ಅಂದ್ರೆ ನಿಯತಂ ನಾಮ ಸ್ಥಿರಂ, ಸ್ಥಿರವಾದಂತಹ ವಿಭಕ್ತಿಯುಳ್ಳದ್ದು. ಕೌಶಾಂಬ್ಯಾಹ ಅನ್ನುವಂಥದ್ದು ಸ್ಥಿರವಾದ ವಿಭಕ್ತಿಯುಳ್ಳದ್ದು. ಅಲ್ಲಿ ಪಂಚಮಿ ವಿಭಕ್ತಿ, ಕೌಶಾಂಬಿಯಿಂದ ಹೊರಟವನು ಅನ್ನುವಂಥ ಅರ್ಥದಲ್ಲಿ ನೋಡಿ. ನಿರಾದಯ ಕ್ರಾಂತಾದ್ಯರ್ಥೆ ಪಂಚಮ್ಯ ಅನ್ನುವಂತಹ ವಾರ್ತಿಕ ಇದೆ. ಆ ವಾರ್ತಿಕದ ಬಲದಿಂದ ನಿರ್ ಅನ್ನುವಂತಹ ಅವ್ಯಯವು ಕ್ರಾಂತಾದಿ ಅರ್ಥೆ, ಕ್ರಾಂತಃ
ತತಃ ನಿರ್ಗತಃ ಈ ಅರ್ಥದಲ್ಲಿ ಪಂಚಮಿ ವಿಭಕ್ತಿಯ ಪದದೊಂದಿಗೆ ಸಮಾಸವನ್ನು ಹೊಂದುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಆಗ ವಿಗ್ರಹೇ ಯನ್ ನಿಯತ ವಿಭಕ್ತಿಕಂ ತದ್ ಉಪಸರ್ಜನ ಸಂಜ್ಞಂ ಸ್ಯಾತ್. ಆಗ ನಿಷ್ಕ್ರಾಂತಃ ಕೌಶಾಂಬ್ಯಾಹ ಅನ್ನುವಂತಹ ಉದಾಹರಣೆಯಲ್ಲಿ ಕೌಶಾಂಬ್ಯಾಹ ನಿಷ್ಕ್ರಾಂತಃ ಅನ್ನುವಂತಹ ವಿಗ್ರಹ ನೋಡಿದ್ರೆ ಕೌಶಾಂಬ್ಯಾಹ ಅನ್ನುವಂಥದ್ದು ಸ್ಥಿರವಾಗಿರುತ್ತದೆ. ನಿಷ್ಕ್ರಾಂತಃ ಅನ್ನುವಂತಹ ಶಬ್ದವು ವಿಭಿನ್ನ ವಿಭಕ್ತಿಯನ್ನ ಹೊಂದುವಂತಹ ಸಾಧ್ಯತೆಗಳು ಇರ್ತದೆ. ಆ ಹಿನ್ನೆಲೆಯಲ್ಲಿ ಕೌಶಾಂಬಿ ಶಬ್ದಕ್ಕೆ ಉಪಸರ್ಜನ ಅನ್ನುವಂತಹ ಸಂಜ್ಞೆಯನ್ನ ಈ ಸೂತ್ರ ಕೊಡ್ತದೆ. ಆದ್ರೆ ಚ ಅಪೂರ್ವ ನಿಪಾತೆ ನತು ಪೂರ್ವ ನಿಪಾತಃ ಅಂತ ಹೇಳಿ ಪೂರ್ವ ನಿಪಾತವನ್ನ ನಿಷೇಧ ಮಾಡ್ತದೆ. ಸೊ ಆಂಶಿಕವಾಗಿ ಹಿಂದಿನ ಎರಡು ಸೂತ್ರಗಳ ಸ್ವೀಕಾರ, ಆಂಶಿಕವಾಗಿ ಪರಿತ್ಯಾಗ. ಹಿಂದಿನ ಎರಡು ಸೂತ್ರಗಳಲ್ಲಿ ಉಪಸರ್ಜನ ಸಂಜ್ಞೆಯನ್ನ ಕೊಟ್ಟ ತಕ್ಷಣ ಅದು ಪೂರ್ವ ನಿಪಾತ ಆಗುವಂತಹ ಅರ್ಥವನ್ನ ಹಿಂದಿನ ಎರಡು ಸೂತ್ರಗಳು ಹೇಳುತ್ತೆ. ಆದ್ರೆ ಈ ಸೂತ್ರದಿಂದ ನಮಗೆ ಉಪಸರ್ಜನ ಸಂಜ್ಞೆ ಮಾತ್ರ ಬರ್ತದೆ, ಆದ್ರೆ ಪೂರ್ವ ನಿಪಾತ ಬರುವುದಿಲ್ಲ. ಇದು ಈ ಸೂತ್ರದ ಒಂದು ವಿಶೇಷತೆ. ಏಕವಿಭಕ್ತಿ ಚ ಅಪೂರ್ವ ನಿಪಾತೆ. ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಆ ಉದಾಹರಣೆಯನ್ನ ನೋಡೋಣ. ನೋಡಿ, ಕೌಶಾಂಬ್ಯಾಹ ನಿಷ್ಕ್ರಾಂತಃ ನಿಷ್ಕೌಶಾಂಬಿಃ, ಕೌಶಾಂಬ್ಯಾಹ ನಿಷ್ಕ್ರಾಂತಂ ನಿಷ್ಕೌಶಾಂಬಿಂ, ಕೌಶಾಂಬ್ಯಾಹ ನಿಷ್ಕ್ರಾಂತೇನ ನಿಷ್ಕೌಶಾಂಬಿನಾ, ಕೌಶಾಂಬ್ಯಾಹ ನಿಷ್ಕ್ರಾಂತಾಯ ನಿಷ್ಕೌಶಾಂಬಯೇ, ಕೌಶಾಂಬ್ಯಾಹ ನಿಷ್ಕ್ರಾಂತಾತ್ ನಿಷ್ಕೌಶಾಂಬೇಃ ಅಂಥೇಳಿ, ಮತ್ತು ಕೌಶಾಂಬ್ಯಾಹ ನಿಷ್ಕ್ರಾಂತಸ್ಯ ನಿಷ್ಕೌಶಾಂಬೇಃ, ಕೌಶಾಂಬ್ಯಾಹ ನಿಷ್ಕ್ರಾಂತೆ ನಿಷ್ಕೌಶಾಂಬೌ ಅಂಥೇಳಿ 7 ವಿಭಕ್ತಿಯಲ್ಲಿ ನಾವು ರೂಪಗಳನ್ನು ಮಾಡಬಹುದು. ಅಲ್ಲಿ ನಿಷ್ಕ್ರಾಂತಸ್ಯ ಅನ್ನುವಂತಹ ನಿಷ್ಕ್ರಾಂತ ಅನ್ನುವಂತಹ ಶಬ್ದವು ಸಪ್ತ ವಿಭಕ್ತಿಗಳಲ್ಲಿ ಪರಿವರ್ತನೆಯನ್ನು ಹೊಂದ್ತಾ ಇರೋದ್ರಿಂದ ಇದು ಅನಿಯತ ವಿಭಕ್ತಿಕ. ಆದರೆ ಕೌಶಾಂಬ್ಯಾಹ ಅನ್ನುವಂತಹ ಪದವು ನಿಯತ ವಿಭಕ್ತಿಕ. ಆದ್ದರಿಂದ ಕೌಶಾಂಬಿ ಶಬ್ದಕ್ಕೆ ಅಲ್ಲಿ ಉಪಸರ್ಜನ ಸಂಜ್ಞೆಯನ್ನ ಕೊಡಲಾಗ್ತದೆ. ಇದೇ ಥರನೇ ಇನ್ನು ಮತ್ತೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ದಿಶಯೋರ್ ಮಧ್ಯ, ದಿಶಯೋರ್ ಮಧ್ಯಂ, ದಿಶಯೋರ್ ಮಧ್ಯೇನ, ದಿಶಯೋರ್ ಮಧ್ಯಾಯ, ದಿಶಯೋರ್ ಮಧ್ಯಾತ್, ದಿಶಯೋರ್ ಮಧ್ಯಸ್ಯ, ದಿಶಯೋರ್ ಮಧ್ಯೆ, ಅಪದಿಶಂ. ಇವಿಷ್ಟು ಕೂಡ ಅಪದಿಶಂ ಅನ್ನುವಂತಹ ರೂಪವನ್ನು ಪಡ್ಕೊಳ್ಳುತ್ತೆ. ಆದ್ರೆ ಇಲ್ಲಿ ಎಲ್ಲ ಕಡೆ ಮಧ್ಯ ಶಬ್ದವು ವಿಭಿನ್ನ ವಿಭಕ್ತಿಕವಾಗಿದೆ, ಆದರೆ ದಿಶಯೋಹ ಅನ್ನುವಂಥದ್ದು ನಿಯತ ವಿಭಕ್ತಿಕವಾಗಿದೆ. ಇಂತಹ ಸಂದರ್ಭದಲ್ಲಿ ದಿಶಯೋಹೋ ಅನ್ನುವಂತಹ ಶಬ್ದಕ್ಕೆ ಉಪಸರ್ಜನ ಸಂಜ್ಞೆ ಸಿಗುತ್ತೆ. ಇದು ಈ ಸೂತ್ರದ ತಾತ್ಪರ್ಯಾರ್ಥ. ಏಕವಿಭಕ್ತಿ ಚ ಅಪೂರ್ವ ನಿಪಾತೆ, ಪೂರ್ವ ನಿಪಾತವನ್ನು ನಿಷೇಧ ಮಾಡ್ತಾ ಏಕವಿಭಕ್ತಿಯಲ್ಲಿರುವಂತಹ ಶಬ್ದಕ್ಕೆ, ಅಂದ್ರೆ ನಿಯತ ವಿಭಕ್ತಿ ಸಮಾನ ವಿಭಕ್ತಿಯಂತವಾದಂತಹ ಶಬ್ದಕ್ಕೆ ಉಪಸರ್ಜನ ಸಂಜ್ಞೆಯನ್ನ ಈ ಸೂತ್ರ ವಿಧಾನ ಮಾಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಯಾವುದೇ ಸಂದರ್ಭದಲ್ಲಿ ಪ್ರಶ್ನೆಗಳಿದ್ರೆ ಅಥವಾ ಸಲಹೆ ಸೂಚನೆಗಳಿದ್ರೆ ಮುಕ್ತವಾಗಿ ಹಂಚ್ಕೊಳ್ಬಹುದು. ಇದರಲ್ಲಿ ಯಾವುದೇ ಔಪಚಾರಿಕತೆ ಇಟ್ಕೊಳ್ಳೋದು ಬೇಡ. ಮುಂದಿನ ಸೂತ್ರ ಗೋಸ್ತ್ರಿಯೋರ್ ಉಪಸರ್ಜನಸ್ಯ. ಉಪಸರ್ಜನಂ ಯೋ ಗೋಶಬ್ದಃ ಸ್ತ್ರೀ ಪ್ರತ್ಯಯಾಂತಂಚ ತದಂತಸ್ಯ ಪ್ರಾತಿಪದಿಕಸ್ಯ ಹ್ರಸ್ವಃ ಸ್ಯಾತ್ ಅವ್ಯಯೀಭಾವಶ್ಚ ಇತಿ ಅವ್ಯಯತ್ವಂ. ಇನ್ನು ಗೋಸ್ತ್ರಿಯೋರ್ ಉಪಸರ್ಜನಸ್ಯ ಅನ್ನುವಂತಹ ಸೂತ್ರವನ್ನ ಸ್ವಲ್ಪ ನಾವು ವಿಭಾಗ ಮಾಡಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಸೂತ್ರಗಳಲ್ಲಿಯೇ ನಾವು ಸೂತ್ರದ ತಾತ್ಪರ್ಯಾರ್ಥವನ್ನ ಸೂತ್ರದಿಂದಲೇ ಗ್ರಹಿಸುವಷ್ಟು ಪ್ರಯತ್ನ ಆದ್ರೆ ನಮ್ಮ ಚರ್ಚೆಯ ಅವಧಿ ಸಾರ್ಥಕವಾಗ್ತದೆ. ಈಗ ನೋಡಿ, ಗೋಸ್ತ್ರಿಯೋಹೋ ಉಪಸರ್ಜನಸ್ಯ ಇತಿ ದ್ವಿಪರಾತ್ಮಕಂ ಸೂತ್ರಂ. ಗೌಃ ಚ ಸ್ತ್ರೀಶ್ಚ ಗೋಸ್ತ್ರಿಯೌ ತಯೋಃ ಗೋಸ್ತ್ರಿಯೋಃ. ಈಗ ಗೋಸ್ತ್ರಿಯೋಃ
ಉಪಸರ್ಜನಸ್ಯ ಇಲ್ಲಿ ಏನು ಹೇಳ್ತಾ ಇದ್ದಾರೆ ವೃತ್ತಿಯಲ್ಲಿ ಉಪಸರ್ಜನಂ ಯೋಗೋ ಶಬ್ದ ಸ್ತ್ರೀ ಪ್ರತ್ಯಯಾಂತಂಚ ಉಪಸರ್ಜನ ಸಂಜ್ಞೆಯುಳ್ಳಂತಹ ಈಗ ಉಪಸರ್ಜನ ಸಂಜ್ಞೆಯನ್ನ ನಾವು ಎರಡು ಸೂತ್ರಗಳಿಂದ ಪಡ್ಕೊಂಡಿದ್ದೇವೆ. ಒಂದು ಪ್ರಥಮ ನಿರ್ದಿಷ್ಟಂ ಸಮಾಸ ಉಪಸರ್ಜನಂ ಅನ್ನುವಂಥದ್ದು ಉಪಸರ್ಜನ ಸಂಜ್ಞೆ ಕೊಟ್ಟಂತಹ ಮೊದಲನೆಯ ಸೂತ್ರ. ಎರಡನೆಯ ಸೂತ್ರ ಏಕವಿಭಕ್ತಿ ಚ ಪೂರ್ವ ನಿಪಾತೆ ಅನ್ನುವಂಥದ್ದು ಎರಡನೇ ಸೂತ್ರ. ಸೊ ಉಪಸರ್ಜನ ಸಂಜ್ಞೆ ಕೊಟ್ಟಂತಹ ಈ ಎರಡು ಸೂತ್ರಗಳಿಂದ ಉಪಸರ್ಜನಂ ಯೋ ಗೋಶಬ್ದ ಅಲ್ಲಿ ಉಪಸರ್ಜನೆ ಸಂಜ್ಞೆಯನ್ನ ಪಡೆದಂತಹ ಗೋಶಬ್ದ ಯಾವುದಿದೆಯೋ ಮತ್ತು ಸ್ತ್ರೀ ಪ್ರತ್ಯಯಾಂತಂಚ ಸ್ತ್ರೀ ಪ್ರತ್ಯಯಾಂತವಾದಂತಹ ಶಬ್ದ ಯಾವುದಿದೆಯೋ ಉಪಸರ್ಜನ ಸಂಜ್ಞೆಯುಳ್ಳ ಸ್ತ್ರೀ ಪ್ರತ್ಯಯಾಂತ ಶಬ್ದವು ತದಂತಸ್ಯ ಪ್ರಾತಿಪದಿಕಸ್ಯ ಹ್ರಸ್ವಃ ಸ್ಯಾತ್. ಅಂಥ ಗೋಶಬ್ದ ಮತ್ತು ಸ್ತ್ರೀ ಪ್ರತ್ಯಯಾಂತ ಉಪಸರ್ಜನ ಸಂಜ್ಞೆಯುಳ್ಳ ಶಬ್ದವು ಅದರ ಪ್ರಾತಿಪದಿಕವು ಹ್ರಸ್ವವಾಗ್ತದೆ. ಅಂದ್ರೆ ಗೋ ಅನ್ನುವಂಥದ್ದು ಶಬ್ದ ಕೊನೆಯಲ್ಲಿದ್ದು ಉಪಸರ್ಜನ ಸಂಜ್ಞೆ ಹೊಂದಿದ್ರೆ ಅದು ಓಕಾರಾಂತವಾದ್ದು ಉಕಾರ ಅಂತವಾಗ್ತದೆ. ಹಾಗೆಯೇ ಸ್ತ್ರೀ ಪ್ರತ್ಯಯಾಂತ ಶಬ್ದಗಳು ಏನಿದೆಯೋ ಅವು ಕೂಡ ದೀರ್ಘ ಇದ್ದದ್ದು ಹ್ರಸ್ವ ಆಗ್ತದೆ. ಇಲ್ಲಿ ನಿಷ್ಕೌಶಾಂಬಿಹಿ ಅನ್ನುವಂತಹ ಶಬ್ದ ಸಿದ್ಧಿಗೋಸ್ಕರ ಇಲ್ಲಿ ಈ ವಿಚಾರವನ್ನ ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ. ಅವ್ಯಯೀ ಭಾವಶ್ಚ ಇತಿ ಅವ್ಯಯತ್ವಂ. ಮುಂದೆ ನಮಗೆ ಸೂತ್ರದ ಉಪಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಅವ್ಯಯೀ ಭಾವಶ್ಚ ಅನ್ನುವಂತಹ ಮುಂದೆ ಸೂತ್ರ ಬರ್ತದೆ. ಅಲ್ಲಿ ಅವ್ಯಯೀ ಭಾವ ಸಂಜ್ಞೆಯ ಅಡಿಯಲ್ಲಿ ಯಾವ್ಯಾವ ಸಮಾಸ ಆಗುತ್ತೋ ಆ ಎಲ್ಲ ಸಮಾಸಗಳು ಕೂಡ ಅವ್ಯಯ ಸಂಜ್ಞೆಯನ್ನ ಪಡ್ಕೊಳ್ತದೆ ಅಂತ ಹೇಳಿ ಆ ಸೂತ್ರದ ತಾತ್ಪರ್ಯಾರ್ಥ. ಈಗ ನೋಡೋಣ, ಗೋಸ್ತ್ರೀಯೋರ್ ಉಪಸರ್ಜನಸ್ಯ ಅನ್ನುವಂತಹ ಸೂತ್ರದಿಂದ ನಾವೇನ್ ಅರ್ಥ ಮಾಡ್ಕೊಂಡಂಗಾಯ್ತು. ಗೋಶಬ್ದ ಮತ್ತು ಸ್ತ್ರೀ ಪ್ರತ್ಯಯಾಂತ ಶಬ್ದಗಳು ಉಪಸರ್ಜನ ಸಂಜ್ಞೆಯನ್ನು ಹೊಂದಿದ್ದಲ್ಲಿ ಅವುಗಳು ಹ್ರಸ್ವವಾಗುತ್ತೆ, ಅವುಗಳ ಪ್ರಾತಿಪದಿಕಗಳು ಹ್ರಸ್ವವಾಗುತ್ತೆ. ಇದು ಈ ಸೂತ್ರದ ತಾತ್ಪರ್ಯಾರ್ಥ. ಈಗ ನಿಷ್ಕೌಶಾಂಬಿ ಎನ್ನುವಂತಹ ಉದಾಹರಣೆಯಲ್ಲಿ ನೋಡುವುದಾದ್ರೆ ಕೌಶಾಂಬ್ಯಾ ನಿಷ್ಕ್ರಾಂತಃ ನಿಷ್ಕೌಶಾಂಬಿ ಅಂತ ದೀರ್ಘ ಬಂದಿತ್ತು. ಕೌಶಾಂಬಿ ಅನ್ನುವಂಥದ್ದು ಈಕಾರ ಅಂತ ಸ್ತ್ರೀಲಿಂಗ. ಆಗ ಇಲ್ಲಿ ನೋಡಿ ಸ್ತ್ರೀ ಪ್ರತ್ಯಯಾಂತಂ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ಸ್ತ್ರೀ ಪ್ರತ್ಯಯಾಂತವಾದಂತಹ ಕೌಶಾಂಬಿ ಶಬ್ದವು ಉಪಸರ್ಜನ ಸಂಜ್ಞೆಯನ್ನು ಹೊಂದಿದೆ. ಉಪಸರ್ಜನ ಸಂಜ್ಞೆಯನ್ನು ಹೊಂದಿದ್ದು ಸ್ತ್ರೀ ಪ್ರತ್ಯಯಾಂತವನ್ನು ಹೊಂದಿರುವ ಕೌಶಾಂಬಿ ದೀರ್ಘವಾದಂತಹ ಈಕಾರಾಂತ ಸ್ತ್ರೀಲಿಂಗ ಶಬ್ದವು ಈಗ ಹ್ರಸ್ವ ಇಕಾರಾಂತವಾಗ್ತದೆ. ಆಗ ನಿಷ್ಕೌಶಾಂಬಿಹಿ ಅಂತೇಳಿ ಹ್ರಸ್ವ ಆಗುತ್ತೆ. ನಮಗೆ ಮನಸ್ಸಿಗೆ ಬರಲಿಲ್ಲ ಅಂದ್ರೆ ಅಥವಾ ಈ ವಿಚಾರ ಸ್ವಲ್ಪ ಅಮೂರ್ತವಾಗಿದೆ, ಅಸ್ಪಷ್ಟವಾಗಿದೆ ಅಂದ್ರೆ ನನಗೆ ತಿಳಿಸ್ಬೇಕು. ಯಾಕಂದ್ರೆ ನನಗೆ ಎಲ್ಲಿ ವಿಚಾರವನ್ನ ಸ್ಪಷ್ಟತೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಕೊಡ್ತಾ ಇದ್ರೆ ಅಂದ್ರೆ ಗೋ ಅಂತಲೇ ಇರ್ಬೇಕು ಅಂತಿಲ್ಲ, ಓಕಾರ ಅಂತ ಗೋ ಶಬ್ದ ಇರ್ಬೇಕಾ ಅಥವಾ ಓಕಾರ ಅಂತ ಯಾವುದೇ ಶಬ್ದ ಇರ್ಬೇಕು? ಇಲ್ಲ, ಗೋ ಶಬ್ದವೇ ಇರ್ಬೇಕು. ಗೋ ಶಬ್ದ. ಆಮೇಲೆ ಸ್ತ್ರೀ ಅಂದ್ರೆ ಯಾವ ಶಬ್ದ ಇರ್ಬೇಕು? ಸ್ತ್ರೀ ಲಿಂಗನ ಅದು ಯಾವುದು? ಸ್ತ್ರೀ ಪ್ರತ್ಯಯಾಂತ ಅಂತ ಕೇಳಿದ್ದು ಒಳ್ಳೆದೇ ಆಯ್ತು. ಸ್ತ್ರೀ ಪ್ರತ್ಯಯವು 6 ಇದೆ. ಟಾಪ್, ಡಾಪ್, ಚಾಪ್, ನೀಪ್, ನೀಶ್, ನೀನ್ ಅಂತ ಹೇಳಿ 6 ಸ್ತ್ರೀ ಪ್ರತ್ಯಯಾಂತ ಶಬ್ದಗಳಿದೆ. ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದಾದಂಥದ್ದು ಸ್ತ್ರೀಲಿಂಗ ಶಬ್ದ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ. ಈ ಕಾರಣ ಸ್ತ್ರೀಲಿಂಗ. ಸ್ತ್ರೀಲಿಂಗ ಶಬ್ದ ಯಾವುದೇ ಇದ್ರೂ ಕೂಡ ಮತ್ತು ಗೋ ಶಬ್ದ ಇದ್ರೆ ಅದು ಉಪಸರ್ಜನ ಸಂಜ್ಞೆ ಉಳ್ಳದ್ದಾಗಿದ್ರೆ ಅಂಥವು ಹ್ರಸ್ವ ಆಗತ್ತೆ. ಇಲ್ಲಿ ಉಪಸರ್ಜನ ಸಂಜ್ಞೆಯೂ ಇರಬೇಕು ಮತ್ತು ಗೋ ಶಬ್ದ ಅಥವಾ ಸ್ತ್ರೀ ಪ್ರತ್ಯಯಾಂತ ಶಬ್ದ ಇರಬೇಕು. ಆಗ ಅದು ದೀರ್ಘ ಇದ್ದದ್ದು ಹ್ರಸ್ವ ಆಗುತ್ತೆ. ಸೊ ಇಲ್ಲಿ ನಿಷ್ಕೌಶಾಂಬಿಹಿ ಎಂಬಲ್ಲಿ ನಿರ್ ಅನ್ನುವಂಥದ್ದು ಅವ್ಯಯ, ಯಾವುದು ಕೌಶಾಂಬಿ ಅಂತ ಹೇಳಿ ದೀರ್ಘ ಇದೆ.
ಈ ದೀರ್ಘ ಇರುವಂತಹ ಕೌಶಾಂಬಿ ಶಬ್ದವು ಏಕವಿಭಕ್ತಿ ಚ ಪೂರ್ವ ನಿಪಾತೆ ಅನ್ನುವಂತಹ ಸೂತ್ರದಿಂದ ಮೊದಲು ಉಪಸರ್ಜನ ಸಂಜ್ಞೆಯನ್ನು ಪಡ್ಕೊಳ್ತದೆ. ಅಂತಹ ಉಪಸರ್ಜನೆ ಸಂಜ್ಞೆಯನ್ನ ಪಡೆದು ಸ್ತ್ರೀ ಪ್ರತ್ಯಯವನ್ನು ಹೊಂದಿರುವ ಕೌಶಾಂಬಿ ದೀರ್ಘ ಇರುವಂತಹ ಶಬ್ದವು ಗೋಸ್ತ್ರೀಯೋರುಪಸರ್ಜನಸ್ಯ ಅನ್ನುವಂತಹ ಈ ಸೂತ್ರದಿಂದ ಹ್ರಸ್ವ ಭಾವವನ್ನು ಪಡ್ಕೊಳ್ತದೆ. ಆಗ ಕೌಶಾಂಬಿ ಕೌಶಾಂಬಿ ಅಂತ ಆಗ್ತದೆ. ಅವ್ಯಯೀ ಭಾವಶ್ಚ ಇತ್ಯವ್ಯಯತ್ವಂ ನಿಷ್ಕೌಶಾಂಬಿ ಅಂತ ಹೇಳಿ ರೂಪಸಿದ್ಧಿ ಆಗುತ್ತೆ. ಇಲ್ಲ ಅಂದ್ರೆ ನಮ್ಗೆ ಕೌಶಾಂಬಿ ಅಂತ ಹೇಳಿ ದೀರ್ಘ ಹಾಕ್ಬೇಕಾಗಿತ್ತು, ಅದನ್ನ ಹ್ರಸ್ವ ಮಾಡಿದ್ದಾರಷ್ಟೇ. ಇನ್ನೇನು ತುಂಬಾ ಇಲ್ಲಿ ವಿಚಾರ ಇಲ್ಲ. ದೀರ್ಘ ಇದ್ದದ್ದನ್ನ ಹ್ರಸ್ವ ಮಾಡುವಂತಹ ಸೂತ್ರ ಇದು ಅಷ್ಟೇ. ಸ್ತ್ರೀ ಪ್ರತ್ಯಯ ಅಂತ ಉಪಸರ್ಜನ ಸಂಜ್ಞೆ ಉಳ್ಳದ್ದು ದೀರ್ಘ ಇದ್ದದ್ದು ಹ್ರಸ್ವ ಆಗತ್ತೆ ಅಷ್ಟೇ. ಮುಂದೆ ಹೋಗ್ಬೋದಾ? ನಾವ್ಯೀ ಭಾವಾದತೋಂ ತ್ವಪಂಚಮ್ಯಾಹ. ಈ ಸೂತ್ರದಲ್ಲಿ ನ ಅವ್ಯಯೀ ಭಾವಾತ್ ಅತಃ ಅಂ ತು ಅಪಂಚಮ್ಯಾಹ. ನೋಡಿ, ಅದಂತಾತ್ ಅವ್ಯಯೀ ಭಾವಾತ್ ಸುಪಃ ನ ಲುಕ್. ಅತ್ ಅಂತಾತ್. ಅತ್ ಅಂದ್ರೆ ಹ್ರಸ್ವ ಅಕಾರ ಅಂತ ಅರ್ಥ ಮಾಡ್ಕೊಳ್ಬೇಕು. ಈಗ ತಪರಸ್ತತ್ಕಾಲಸ್ಯ ಅನ್ನುವಂತಹ ಒಂದು ಸೂತ್ರ ಇದೆ. ತಪರಸ್ತತ್ಕಾಲಸ್ಯ ಅನ್ನುವಂತಹ ಸೂತ್ರದ ತಾತ್ಪರ್ಯಾರ್ಥ ಎಷ್ಟು? ತ ಅನ್ನುವಂಥದ್ದು ಯಾವ ವರ್ಣದ ಪರದಲ್ಲಿರುತ್ತೋ ಅಲ್ಲಿ ಪೂರ್ವದಲ್ಲಿರುವಂತಹ ವರ್ಣದ ಹ್ರಸ್ವ ದೀರ್ಘ ಅಥವಾ ಪ್ಲುತಭೇದವನ್ನು ಮಾತ್ರ ಗ್ರಹಿಸಬೇಕು ಅನ್ನುವಂಥದ್ದು ಅದರ ಅರ್ಥ. ಉದಾಹರಣೆಗೆ ಅತ್ ಅಂತ ಹೇಳಿದ್ರೆ ನಾವು ಹ್ರಸ್ವ ಅಕಾರ ಅಂತ ಗ್ರಹಿಸಬೇಕು. ಆತ್ ಅಂತ ಹೇಳಿದ್ರೆ ದೀರ್ಘ ಆಕಾರ ಮಾತ್ರ ಗ್ರಹಿಸಬೇಕು. ತು ಅಂತ ಅನ್ನುವಂತಹ ವರ್ಣ ಯಾವುದರ ಜೊತೆ ಬರ್ತದೋ ಆಗ ಅದರ ಪೂರ್ವದಲ್ಲಿರುವಂತಹ ವರ್ಣವನ್ನು ಮಾತ್ರ ಗ್ರಹಿಸಬೇಕು. ಅದರ ಉಳಿದ ಭೇದಗಳು, ಈಗ ಉದಾಹರಣೆಗೆ ಅ ಅಂತ ಅನ್ನುವಂತಹ ವರ್ಣ ಉಚ್ಚಾರಣ ಮಾತ್ರದಿಂದ ನಾವು ಅದರ ಹ್ರಸ್ವ ದೀರ್ಘ ಪ್ಲುತಭೇದಗಳನ್ನು ಗ್ರಹಿಸಬೇಕಾಗ್ತದೆ. ಆದರೆ ಎಲ್ಲಿ ತಕಾರ ಸಹಿತವಾದಂತಹ ವರ್ಣ ಉಚ್ಚಾರಣೆ ಆಗುತ್ತೋ ಆಗ ಪೂರ್ವದಲ್ಲಿರುವ ವರ್ಣದ ಯಾವ ಸ್ವಭಾವ ಇದೆಯೋ ಅದನ್ನು ಮಾತ್ರ ಗ್ರಹಿಸಬೇಕು. ಅತ್ ಅಂದ್ರೆ ಹ್ರಸ್ವ ಆಕಾರ ಅಂತ ಮಾತ್ರ ಗ್ರಹಿಸಬೇಕು. ದೀರ್ಘ ಪ್ಲುತಗಳನ್ನು ಬಿಡಬೇಕು ಅಂತ ಅರ್ಥ. ಕೇವಲ ಅಕಾರ ಅಂದ್ರೆ ಆಗ ಅಕಾರದ ಹ್ರಸ್ವ ದೀರ್ಘ ಪ್ಲುತ ಭೇದಗಳನ್ನು ಗ್ರಹಿಸಬೇಕು ಅಂತ ಅರ್ಥ. ಇದು ಯಾವುದು ತಪರಸ್ತತ್ಕಾಲಸ್ಯ ಅನ್ನುವಂತಹ ಸೂತ್ರದ ಬಲದಿಂದ ಇಲ್ಲಿ ಹ್ರಸ್ವ ಅಕಾರ ಅಂತ ಹೇಳಿ ನಾವು ಗ್ರಹಿಸಬೇಕು. ಅತ್ ಅಂತಾತ್ ಅವ್ಯಯೀ ಭಾವಾತ್ ಸುಪಃ ನ ಲುಕ್. ಹ್ರಸ್ವ ಅಕಾರಾಂತವಾದಂತಹ ಅವ್ಯಯೀ ಭಾವ ಸಮಾಸದಲ್ಲಿ ಆ ಹ್ರಸ್ವ ಅಕಾರಾಂತದ ಮುಂದೆ ಇರುವ ಸುಪ್ ಪ್ರತ್ಯಯವು ಲೋಪವನ್ನ ಪಡೆಯೋದಿಲ್ಲ. ನ ಲುಕ್ ತಸ್ಯದ ತು ಪಂಚಮೀಂ ವಿನಾ ಅಂ ಆದೇಶಶ್ಚ ಸ್ಯಾತ್ ದಿಶಯೋರ್ ಮಧ್ಯೆ ಅಪದಿಶಂ. ಇಲ್ಲಿ ಪಂಚಮೀಂ ವಿನಾ ಅಮಾದೇಶ ಸ್ಯಾತ್, ಅಂ ಅನ್ನುವಂತಹ ಆದೇಶವನ್ನು ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ನೋಡಿ, ನ ಅವ್ಯಯೀ ಭಾವಾತ್ ಅತಃ ಅಂ ತು ಅಪಂಚಮ್ಯಾಹ. ಪಂಚಮೀಂ ವಿನಾ ಅಂತ ಹೇಳಿರೋದ್ರಿಂದ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಪಂಚಮೀಂ ವಿನಾ ಅನ್ನುವಂಥದ್ದು ಮುಂದಿನ ಭಾಗದಲ್ಲಿ ನೋಡೋಣ. ಮೊದಲು ಪ್ರಧಾನವಾದಂತಹ ಅರ್ಥ ಏನಿದೆಯೋ ಆ ಅರ್ಥ ಗ್ರಹಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಅವ್ಯಯೀ ಭಾವದಲ್ಲಿ ಹ್ರಸ್ವ ಅಕಾರಾಂತವಾದಂತಹ ಶಬ್ದದ ಮುಂದಿರುವಂತಹ ಸುಪ್, ಆ ಸುಪ್ಗೆ ಲುಕ್ ಬರುವುದಿಲ್ಲ. ನಾವು ಹಿಂದೆ ಒಂದು ಸೂತ್ರವನ್ನ ಅಧ್ಯಯನ ಮಾಡಿದ್ವಿ. ಲುಕ್ ಯಾವ ಸೂತ್ರದಿಂದ ಬರ್ತದೆ? ಸುಪೋ ಧಾತು ಪ್ರಾತಿಪದಿಕಯೋ, ನಿನ್ನೆ ಅಧ್ಯಯನ ಮಾಡಿದ್ವಿ.
ನಿನ್ನೆ ಅಂದ್ರೆ ಪ್ರಾಯಶಃ ನಿನ್ನೆ ಅಥವಾ ಮೊನ್ನೆ ಅಂತ ಕಾಣುತ್ತೆ. ಸುಪೋ ಧಾತು ಪ್ರಾತಿಪದಿಕಯೋ, ಇಲ್ಲಿ ನಮಗೆ ಪ್ರತಿ ಹೆಜ್ಜೆಯಲ್ಲೂ ಪರಾಮರ್ಶೆ ಮಾಡ್ತಾ ಮಾಡ್ತಾ ಬರಬೇಕು. ಯಾವ ಸೂತ್ರದಿಂದ ಲುಕ್ ಬರ್ತದೆ ಅನ್ನುವಂತಹ ಜಿಜ್ಞಾಸೆಯನ್ನು ಮಾಡ್ತಾ ಇದ್ರೇನೆ ನಮಗೆ ಆ ಸೂತ್ರಗಳ ಪುನಃ ಪುನಃ ಮನನ ಆಗ್ತದೆ. ಸೊ ಕನ್ನಡದಲ್ಲಿ ಪೇಜ್ ನಂಬರ್ 142ರಲ್ಲಿ ನೋಡಿ, ಸುಪೋ ಧಾತು ಪ್ರಾತಿಪದಿಕಯೋ ಏತಯೋ ಅವಯವಸ್ಯ ಸುಪಃ ಲುಕ್ ಸ್ಯಾತ್. ಲುಕ್ ಹೇಳುವಂತಹ ಪ್ರಧಾನ ಸೂತ್ರ ಇದು, ಸುಪೋ ಧಾತು ಪ್ರಾತಿಪದಿಕಯೋ. ಅದಕ್ಕೆ ಅಪವಾದ ಈ ಸೂತ್ರ ಯಾವುದು? ನಾವ್ಯೀ ಭಾವಾದತೋಂತ ಪಂಚಮ್ಯಾಹ ಅತ್ ಅಂತಾತ್ ಅವ್ಯಯೀ ಭಾವಾತ್. ಹ್ರಸ್ವ ಅಕಾರಾಂತವಾದ ಅವ್ಯಯೀ ಭಾವದ ಮುಂದಿರುವ ಸುಪಹ ಸುಪ್ ವಿಭಕ್ತಿಯು ಸುಪ್ ಪ್ರತ್ಯಯವು ಲೋಪವನ್ನ ಪಡೆಯುವುದಿಲ್ಲ. ನ ಲುಕ್ ತಸ್ಯತು ಪಂಚಮೀಂ ವಿನಾ ಅಂ ಆದೇಶ ಸ್ಯಾತ್. ತಸ್ಯ ಅಮಾದೇಶ ಸ್ಯಾತ್. ಪಂಚಮೀಂ ವಿನಾ ಅನ್ನುವಂತಹ ಶಬ್ದವನ್ನು ಹಾಗೆ ಇಟ್ಟಿರಿ. ತಸ್ಯ ಅಮಾದೇಶ ಸ್ಯಾತ್. ಲುಕ್ ಆಗದೆ ಅಲ್ಲಿ ಏನಾಗ್ತದೆ, ಆ ಸುಪ್ಪು ಪ್ರತ್ಯಯ ಏನಿರುತ್ತೋ ಆ ಸುಪ್ ಪ್ರತ್ಯಯದ ಮೇಲೆ ಅಂ ಅನ್ನುವಂತಹ ಆದೇಶ ಆಗ್ತದೆ. ದಿಶಯೋರ್ ಮಧ್ಯೆ ಅಪದಿಶಂ. ಇಲ್ಲಿ ನೋಡಿ, ದಿಶಯೋರ್ ಮಧ್ಯೆ ಎಂಬಲ್ಲಿ ಅಪದಿಶಂ ಅನ್ನುವಂತಹ ಉದಾಹರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ವಿಗ್ರಹ ಹೇಗೆ ಮಾಡಬೇಕು? ದಿಶಯೋರ್ ಮಧ್ಯೆ. ಅಪ ಮತ್ತು ದಿಶ, ದಿಕ್ ಶಬ್ದವು ದಿಕ್ ದಿಶೌ ದಿಶಃ, ಅಲ್ಲಿ ಅಂ ಅನ್ನುವಂತಹ ಆದೇಶ ಉಂಟಾಗಿ ಏನಾಗುತ್ತೆ? ಅಪದಿಶಂ ಅಂತ ಆಗುತ್ತೆ. ಕ್ಲೀಬ ಅವ್ಯಯಂ ತು ಅಪದಿಶಂ ದಿಶಯೋರ್ ಮಧ್ಯೆ ಮಧ್ಯೆ ವಿದಿಕ್ ಸ್ತ್ರಿಯಾಂ ಇತ್ಯಮರಃ. ಅಮರಕೋಶದ ಉಲ್ಲೇಖವನ್ನು ಇಲ್ಲಿ ಕೊಟ್ಟಿದ್ದಾರೆ. ಕ್ಲೀಬಾವ್ಯಯಂ ತು ಅಪದಿಶಂ ದಿಶೋರ್ಮಧ್ಯೆ ತ್ವಿದಿಕ್ ಸ್ತ್ರಿಯಾಂ ಇತಿ ಅಮರಃ. ಕ್ಲೀಬಂ ನಾಮ ನಪುಂಸಕಂ, ಅಪದಿಶಂ ಅಂತ ಹೇಳಿ ನಪುಂಸಕಲಿಂಗ ರೂಪವನ್ನ ಪಡ್ಕೊಳ್ಳುತ್ತೆ, ಅವ್ಯಯ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಪಂಚಮೀಂ ವಿನಾ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಅವ್ಯಯಾದಾಪ್ಸುಪಃ ನಾವ್ಯೀ ಭಾವಾತ್ ಇತಿ ಸೂತ್ರಾತ್. ಪಂಚಮೀಂ ವಿನಾ ಅನ್ನೋದಕ್ಕೆ ಯಾವುದು ಉದಾಹರಣೆ ಕೊಟ್ಟಿದ್ದಾರೆ? ನಾವ್ಯೈ ಭಾವಾದ್ ಅತಃ ಅಂತು ಅಪಂಚಮ್ಯಾಹ ಅಂತ ಹೇಳಿದ್ರು. ಪಂಚಮೀಂ ವಿನಾ ಅಂತ ಹೇಳಿದ್ರು. ಒಂದು ನಿಮಿಷ. ಪಂಚಮಿ ವಿಭಕ್ತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಈಗ ಲೋಪನೂ ಆಗುವುದಿಲ್ಲ ಮತ್ತು ಅಮಾದೇಶವು ಬರುವುದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಪೇಜ್ ನಂಬರ್ 153ರಲ್ಲಿ 2ನೆಯ ಪಂಕ್ತಿಯಲ್ಲಿ ಈ ವಿಚಾರ ಇದೆ. ಪಂಚಮಿ ವಿಭಕ್ತಿ ಇದ್ದಂತಹ ಸಂದರ್ಭದಲ್ಲಿ ಸುಪಹ ಲುಕ್ ಸ್ಯಾತ್. ಪಂಚಮಿ ವಿಭಕ್ತಿ ಇದ್ರೆ ಸುಪ್ಗೆ ಲುಕ್ ಆಗತ್ತೆ, ಅಂ ಆದೇಶ ಆಗುವುದಿಲ್ಲ. ಪಂಚಮಿ ವಿಭಕ್ತಿಯನ್ನು ಹೊರತುಪಡಿಸಿ ಉಳಿದಂತಹ ಸಂದರ್ಭದಲ್ಲಿ ಸುಪ್ ಪ್ರತ್ಯಯವು ಸುಪ್ರತ್ಯಯದ ಜಾಗದಲ್ಲಿ ಅಂ ಆದೇಶ ಬರ್ತದೆ.
ಸ್ಪಷ್ಟ ಆಯ್ತಾ? न स्पष्टम्। न स्पष्टम्। इदानीं न ಅವ್ಯಯೀಭಾವಾದತೋಂ ತ್ವಂ ಚಮ್ಯಾಹ इति ಸೂತ್ರಮಸ್ತಿ. ಈ ಸೂತ್ರದಲ್ಲಿ ಹ್ರಸ್ವ ಅಕಾರಾಂತವಾದಂತಹ ಅತ್ ಅಂತಾತ್ ಅವ್ಯಯೀಭಾವಾತ್ ಸುಪಃ ನ ಲುಕ್ ಸುಪೋಧಾತು ಪ್ರಾತಿಪದಿಕಯೋಹೋ ಅನ್ನುವಂತಹ ಸೂತ್ರದಿಂದ ನಮಗೆ ಸಮಾಸದ ವಿಗ್ರಹಾವಸ್ಥೆಯಲ್ಲಿ ಯಾವ ಶಬ್ದಗಳಿರುತ್ತೋ ಅದು ಸಮಾಸಾವಸ್ಥೆಗೆ ಬರುವಂತಹ ಸಂದರ್ಭದಲ್ಲಿ ಮೊದಲು ನಾವು ಪ್ರಾತಿಪದಿಕ ಮತ್ತು ಪ್ರತ್ಯಯಗಳನ್ನು ವಿಭಾಗ ಮಾಡಿಕೊಳ್ತೇವೆ. ಆ ವಿಭಾಗ ಮಾಡಿಕೊಂಡ ನಂತರ ಪ್ರಾತಿಪದಿಕಗಳನ್ನು ಪ್ರತ್ಯಯಗಳನ್ನು ಲೋಪ ಮಾಡ್ತೇವೆ. ಆ ಪ್ರತ್ಯಯಗಳನ್ನು ಲೋಪ ಮಾಡಲಿಕ್ಕೆ इदम् अपञ्चमे इत्यत्र उदाहरणं वा? न अपञ्चमे किमर्थं दत्तम् इति निरूप्यमाणं वा? न सुपः न लुक् इति कथनार्थम्। अपदिशम् इति अम् आदेशः अनेन सूत्रेण विधीयते। अपदिशम् इति शब्दस्य रूपसिद्ध्यर्थम् इदं सूत्रं प्रवृत्तम्। ಅಲ್ಲಿ ಸುಪ್ ಜಾಗದಲ್ಲಿ ಅಂ ಆದೇಶ ಬರಬೇಕು. ಆ ಅಂ ಆದೇಶ ಹೇಳುವಂತಹ ಸೂತ್ರ ಇದಾಗಿರ್ತದೆ. ಅತ್ ಅಂತಾತ್ ಅವ್ಯಯೀಭಾವಾತ್ ಸುಪಃ ನ ಲುಕ್. ಯಾವುದು ಸುಪೋಧಾತು ಪ್ರಾತಿಪದಿಕಯೋಹೋ ಅನ್ನುವಂತಹ ಸೂತ್ರದಿಂದ ಪ್ರಾತಿಪದಿಕದ ಪ್ರತ್ಯಯದ ಲೋಪ ಬರುವಂತಹ ಸಾಧ್ಯತೆ ಇರುತ್ತದೆ. ಆ ಪ್ರತ್ಯಯಗಳು ಲೋಪ ಆಗದಂತೆ ಮತ್ತು ಸುಪ್ ಜಾಗದಲ್ಲಿ ಅಂ ಆದೇಶ ಆಗಲಿಕ್ಕೆ ಈ ಸೂತ್ರವು ಅಲ್ಲಿ ಪಾತ್ರವನ್ನು ವಹಿಸುತ್ತೆ. किमिति नास्ति तत्र नाव्ययीभावात् त्वं तु पञ्चम्याः इत्यत्र अम पञ्चम्याः इति विभागो वा किमिति चिन्त्यमानमासीत्। अपञ्चम्याः न अव्ययीभावात् किं भवति? अतः अं तु अपञ्चम्याः। अपञ्चम्याः इत्यत्र प्रायेण अस्मिन् काशिकायां तु उपकुम्भादानय इति अस्ति। किमस्ति? उपकुम्भादानय इति। न अपञ्चमी इति किम् इति दत्वा उपकुम्भादानय इति उदाहरणं दत्तमस्ति। अन्वयः न ज्ञातः तत्र कथमिति। अपञ्चम्याः सूत्रान्वयः तत्र कथमिति न ज्ञातम्। अपञ्चम्याः इति इत्यत्र कथमन्वयः इति अपञ्चम्याः इति प्रतिषेधः अनन्तरत्वात् अम् एव न तु व्यवहितस्य अलुकः अपि। अमुमेव अर्थं द्योतयितुं सूत्रे तु शब्दः तस्य पञ्चमी विना पंचम्याः अपंचम्याः ಅಂತ ಹೇಳಿರೋದು
ಇಲ್ಲಿ ನೋಡಿ, अपदिशमिति पंचमी भिन्न विभक्तीनाम उदाहरणम. पंचमी भिन्न ಸ್ಥಾನದಲ್ಲಿ अपदिशम ಅಂತ ಆಗ್ತದೆ. पंचमी ಆದ್ರೆ ಈ ಪಂಕ್ತಿಯನ್ನು ನೋಡಿ ಒಂದ್ಸಲ. पंचम्यास्तु अपदिशात् इत्युदाहरणम इत्युदाहार्यम. अपदिशात् ಅಂತ ಹೇಳಿ पंचमी विभक्ति ಅಂತವಾದ್ರೆ अपदिशात् ಅಂತ ಹೇಳಬೇಕಾಗುತ್ತೆ. पंचमी ವಿಭಕ್ತಿಯನ್ನು ಹೊರತುಪಡಿಸಿ ಉಳಿದಂತಹ ವಿಭಕ್ತಿಯಲ್ಲಿ ಹೇಳಬೇಕಾದ್ರೆ अपदिशम ಅಂತ ಹೇಳಿ ಹೇಳಬೇಕಾಗುತ್ತೆ. अपंचम्याः ಅಂದ್ರೆ ಪಂಚಮ್ಯಂತವಾದಂತಹ ಶಬ್ದವು ಇದ್ದಾಗ अपदिशात् इत्युदाहार्यम. ಈ ಪಂಕ್ತಿ ಸ್ಪಷ್ಟ ಇದೆ ಅನ್ಸುತ್ತೆ. ಇಲ್ಲಿ अपदिशमिति ಅಲ್ಲಿ ನೀವು ಕಾಶಿಕಾ ಉದಾಹರಣೆ ಏನು ಹೇಳ್ತಿದ್ರು ಅದು ನನಗೆ ಗಮನಕ್ಕೆ ಬರಲಿಲ್ಲ. ಆದ್ರೆ ಇಲ್ಲಿ ವ್ಯಾಖ್ಯಾನದಲ್ಲಿ ತುಂಬಾ ಸ್ಪಷ್ಟ ಇದೆ ಅನ್ಸುತ್ತೆ. तत्रापि सम्यगेव अस्ति। उपकुम्भादानय इति खलु उदाहरणं। उपकुम्भात् पञ्चमी भिन्नस्थाने उपकुम्भात् आनय इति उदाहरणं। तर्हि उपकुम्भात् इति पञ्चम्यन्तम्। आं तदेव। पञ्चमी भिन्नस्थानेषु अम् आदेशः भवति, पञ्चमी स्थाने अम् न भवति इत्याशयः खलु, तस्मात् तदुदाहरणम्। एवमेवं पञ्चमी स्थाने पञ्चमी रूपमेव भवति। उपकुम्भात् इति पञ्चमी रूपं यदस्ति तदेव, नाम तत्र अमादेशः न भवति। पञ्चमी भिन्नस्थानेषु अमादेशः भवति इति आशयः। पंचम्यास्तु अपदिशात् इत्युदाहार्यम्. अपदिशात् उपकुम्भात् ಈ ತರದ ರೂಪಗಳು ಉಂಟಾಗುತ್ತೆ ಪಂಚಮಿ ವಿಭಕ್ತಿಯಲ್ಲಾದ್ರೆ. ಉಳಿದಂತಹ ವಿಭಕ್ತಿಯಲ್ಲಾದ್ರೆ ಅಂ ಆದೇಶ ಬರುತ್ತೆ. ಸ್ಪಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಆಂ. ಮುಂದಿನ ಸೂತ್ರ ತೃತೀಯ ಸಪ್ತಮ್ಯೋರ್ಬಹುಲಂ अदन्तात् अव्ययी भावात् तृतीया सप्तम्योः बहुलम् अंभावः स्यात्. अपदिशम् अपदिशेन अपदिशम् अपदिशे बहुलग्रहणात् सुमद्रम् उन्मत्तगङ्गम् इत्यादौ सप्तम्याः नित्यम् अंभावः विभक्ति इत्यादेः अयमर्थः. तत्र अदन्तादव्ययी भावात् सुपो नरुक् इति पङ्क्तिरस्ति खलु। आं पूर्वत्र नाव्ययी भावादम्ये पञ्चम्याः अग्रे अदन्तादव्ययी भावात् सुपः नरुक् तस्य तु पञ्चमीं विना अमादेशश्च स्यादिति। आं तां पङ्क्तिं पुनरेकवारं विवरणं कुर्वन्ति वा? ह्रस्व अकारान्तात् अदन्ताद् अव्ययी भावात् सुपः न लुक्. ह्रस्व अकारान्तात् परे विद्यमानस्य सुपः लोपः न भवति. सुपः लोपः प्राप्तः सुपो धातु प्रातिपदिकयोः इत्यनेन सूत्रेण. तस्य निषेधं करोति इदं सूत्रम्. तर्हि अपदिशम् इत्यत्र अपदिश इति शकारोत्तरवर्ति अकारः अदन्तः इति वा? आम्. एवं तत्र अलौकिकविग्रहः कथं भवति? अलौकिकविग्रहः अपदिश इत्यत्र अपदिशं दिशयोर्मध्ये अपदिशम् इति विग्रहः. नाम अपसु दिश अम् इति वा कथं? दिशयोः इति सप्तमी
विभक्तिः वर्तते। आम्। एवं सरि दिशयोर्मध्ये इति खलु, दिशयोः इति षष्ठीविभक्त्यन्तं पदम्, अतः षष्ठीद्विवचनं। षष्ठीद्विवचनं दिशयोः इति, मध्ये इत्यस्मिन् स्थाने अप इति अव्ययम्, मध्ये इत्यस्मिन् अर्थे अप इत्यव्ययम्। तदानीम् अपदिश इति प्रातिपदिकं सिद्ध्यति। अपदिश इति प्रातिपदिकात् ङि प्रत्यये, ङि प्रत्ययस्य स्थाने अम् इत्यादेशः भवति। आचार्य, हाँ कथयन्तु। तत् किञ्चित् लिखित्वा दर्शयन्ति वा? तत्र शेर् आप्शन् मध्ये तत्र शेर् वैट् बोर्ड् इति एकम् आप्शन् भवति, तत्र एकवारं लिखित्वा दर्शयन्ति वा? इदानीं दिशयोर्मध्ये दिशयोर्मध्ये अपदिशम् इति खलु अस्माकम् अभीष्टम् उदाहरणमत्र। आम्। दिशयोः इत्यत्र षष्ठी द्विवचनं नाम नस् ओस्, ओस् मध्ये इत्यस्मिन् स्थाने अप इति अव्ययमस्ति। अप इत्यस्मात् प्राक् नाम तदुत्तरं सु इति उकारः एवं प्राप्ते अत्र ओस् इत्यस्य लोपः अपि च सु इत्यस्य लोपः संभवति। सुपो धातु प्रातिपदिकयोः इत्यनेन लुक् संभवति। अप इत्यस्य अप इत्यस्य अव्ययं विभक्ति समीप इत्यनेन नाम प्रथमानिर्दिष्टं समास उपसर्जनं पूर्वम् इत्यनेन अप दिश प्लस सु प्रत्ययः। सु अत्र सु इति लिख्यमानेपि स